ಬಿಜೆಪಿಗೆ ಹೊಸ ರಾಷ್ಟ್ರೀಯ ಸಾರಥಿ ಯಾರು? ಬಿಜೆಪಿ ಮಾತೃ ಸಂಘಟನೆ ಆರ್ಎಸ್ಎಸ್ ಲೆಕ್ಕಾಚಾರ ಏನು? ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಲೆಕ್ಕಾಚಾರ ಏನು? ಬಿಜೆಪಿ ಪಕ್ಷದ ಅತ್ಯುನ್ನತ ಚುಕ್ಕಾಣಿ ಹಿಡಿಯುವ ನಾಯಕ ಯಾರು? ಈ ಬಾರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ದಕ್ಷಿಣಕ್ಕೋ ಅಥವಾ ಉತ್ತರಕ್ಕೋ ಅಥವಾ ಪೂರ್ವ ದಿಕ್ಕಿನ ನಾಯಕನಿಗೂ? ಎಸ್, ಬಿಜೆಪಿಗೆ ಹೊಸ ರಾಷ್ಟ್ರೀಯ ಸಾರಥಿ ಯಾರು? ಬಿಜೆಪಿ ಮಾತೃ ಸಂಘಟನೆ ಆರ್ಎಸ್ಎಸ್ ಲೆಕ್ಕಾಚಾರ ಏನು? ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಲೆಕ್ಕಾಚಾರ ಏನು? ಬಿಜೆಪಿ ಪಕ್ಷದ ಅತ್ಯುನ್ನತ ಚುಕ್ಕಾಣಿ ಹಿಡಿಯುವ ನಾಯಕ ಯಾರು? ಈ ಬಾರಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ದಕ್ಷಿಣಕ್ಕೋ ಅಥವಾ ಉತ್ತರಕ್ಕೋ ಅಥವಾ ಪೂರ್ವ ದಿಕ್ಕಿನ ನಾಯಕನಿಗೂ? ಎಸ್, ಇದು ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋರಿ. ಬಿಜೆಪಿಯ ರಾಷ್ಟ್ರ ಅಧ್ಯಕ್ಷರು ಯಾರಾಗ್ತಾರೆ? ಯಾರಿಗೆ ಈ ಒಂದು ಪಟ್ಟ ಈ ಬಾರಿ ಒಲಿಯುತ್ತೆ? ಈಗಾಗಲೇ ಜೆ.ಪಿ. ನಡ್ಡಾ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹದ್ದು. ಜೆ.ಪಿ. ನಡ್ಡಾ ಅವರ ಅಧಿಕಾರದ ಅವಧಿ ಮುಗಿದು ಹೋಗಿರುವಂತಹದ್ದು. ಅವರ ಜಾಗಕ್ಕೆ ಯಾರು ಬರ್ತಾರೆ? ಬಿಜೆಪಿಗೆ ಹೊಸ ರಾಷ್ಟ್ರೀಯ ಸಾರಥಿ ಯಾರಾಗ್ತಾರೆ? ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಜೆ.ಪಿ. ನಡ್ಡಾ ಅವರು ಇಳಿತಿದ್ದಾರೆ. 2020ರಿಂದ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಜೆ.ಪಿ. ನಡ್ಡಾ ಈಗ ಕೇಂದ್ರ ಸಚಿವರಾಗಿರುವಂತಹ ಜೆ.ಪಿ. ನಡ್ಡಾ ಅವರ ಅವಧಿ ಈಗಾಗಲೇ ಮುಗಿದಿರುವಂತಹದ್ದು. ಹೀಗಾಗಿ ಪಕ್ಷದ ಹೊಸ ರಾಷ್ಟ್ರೀಯ ಅಧ್ಯಕ್ಷ ನೇಮಕ ಖಂಡಿತವಾಗಲೂ ಅನಿವಾರ್ಯತೆ ಇದೆ. ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೂ ಮೊದಲು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ. ಕರ್ನಾಟಕ ಒಳಗೊಂಡು 5 ರಾಜ್ಯಗಳ ಬಿಜೆಪಿ ಅಧ್ಯಕ್ಷ ಬದಲಾವಣೆ ಆಗುವಂತಹ ಒಂದು ನಿರೀಕ್ಷೆ ಇದೆ. ರಾಜ್ಯಾಧ್ಯಕ್ಷರ ನೇಮಕ ಪೂರ್ಣಗೊಂಡ ಬಳಿಕ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗೋದು. ಎಸ್, ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಜೆ.ಪಿ. ನಡ್ಡಾ ಅವರು ಇಳಿತಾ ಇದ್ದಾರೆ. 2020ರಿಂದಲೂ ಕೂಡ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಜೆ.ಪಿ. ನಡ್ಡಾ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಕೇಂದ್ರ ಸಚಿವರಾಗಿರುವಂತಹ ಜೆ.ಪಿ. ನಡ್ಡಾ. ಹೀಗಾಗಿ ಪಕ್ಷದ ಹೊಸ ರಾಷ್ಟ್ರೀಯ ಅಧ್ಯಕ್ಷ ನೇಮಕ ಬಹಳ ಅನಿವಾರ್ಯ. ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೂ ಈಗಾಗಲೇ ಚಿಂತನೆ ಕೂಡ ನಡೀತಿರುವಂತಹದ್ದು. ಕರ್ನಾಟಕ ಒಳಗೊಂಡು ಒಟ್ಟು 5 ರಾಜ್ಯಗಳಲ್ಲಿ ರಾಜ್ಯಾಧ್ಯಕ್ಷರ ನೇಮಕ ಆಗುವಂತಹ ಸಾಧ್ಯತೆ ಇದೆ. 2020ರಿಂದಲೂ ಕೂಡ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ.ಪಿ. ನಡ್ಡಾ ಈಗ ಕೇಂದ್ರ ಸಚಿವರಾಗಿರುವಂತಹ ಜೆ.ಪಿ. ನಡ್ಡಾ ಅವರ ಅವಧಿ ಈಗಾಗಲೇ ಮುಗಿದು ಹೋಗಿದೆ. ಹೀಗಾಗಿ ಪಕ್ಷದ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಬಹಳ ಅನಿವಾರ್ಯತೆ ಇದೆ. ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೂ ಮೊದಲು ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆಗಳಾಗುವಂತಹ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಕೂಡ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಎಸ್, ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಈಗಾಗಲೇ ಜೆ.ಪಿ. ನಡ್ಡಾ ಅವರು ಇಳಿತಾ ಇದ್ದಾರೆ. ಜೆ.ಪಿ. ನಡ್ಡಾ ಅವರು ಪ್ರೆಸೆಂಟ್ ಕೇಂದ್ರ ಸಚಿವರಾಗಿ ಕೆಲಸ ಮಾಡ್ತಿರುವಂಥವರು. 2020ರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕಗೊಂಡಂತಹ ಜೆ.ಪಿ. ನಡ್ಡಾ ಈಗಾಗಲೇ 2025 ಆಗ್ತಿದೆ. ಸೊ 5 ವರ್ಷಗಳ ಕಾಲ ಅವರು ರಾಷ್ಟ್ರೀಯ
BJP ಅಧ್ಯಕ್ಷರಾಗಿ ಮುಂದುವರೆದಿದ್ದರು. ಈಗ ಅವರ ಬದಲಾವಣೆ ನಿಶ್ಚಿತ ಆಗಿರುವಂತಹದ್ದು. ಅವರ ಸ್ಥಾನಕ್ಕೆ ಯಾರಾಗ್ತಾರೆ? ಈಗಾಗಲೇ ರಾಜ್ಯ BJPಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಕೂಡ ಆಗ್ತಿರುವಂತಹದ್ದು. ರಾಜ್ಯ BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರನ್ನು ಕೂಡ ಬದಲಾವಣೆ ಮಾಡಬೇಕು ಅಂತೇಳಿ ಒಂದಷ್ಟು ಕೂಗುಗಳು ಕೂಡ ಮೊದಲಿನಿಂದಲೂ ಕೂಡ ಕೇಳ್ಕೊಂಬರ್ತಾ ಇತ್ತು. ಸೊ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬರ್ತಾರೆ? ಅದಕ್ಕಿಂತ ಮುಂಚಿತವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ? ಕರ್ನಾಟಕ ಒಳಗೊಂಡು 5 ರಾಜ್ಯಗಳ BJP ಅಧ್ಯಕ್ಷ ಬದಲಾವಣೆ ನಿರೀಕ್ಷೆ. ರಾಜ್ಯಾಧ್ಯಕ್ಷರ ನೇಮಕ ಪೂರ್ಣಗೊಂಡ ಬಳಿಕ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಕೂಡ ಆಗುತ್ತೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸೌದಿ ಅರೇಬಿಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಏಪ್ರಿಲ್ 22, 23ರಂದು 2 ದಿನಗಳ ಕಾಲ ಸೌದಿ ಅರೇಬಿಯಾಕ್ಕೆ ನರೇಂದ್ರ ಮೋದಿ ಅವರು ಹೋಗ್ತಾ ಇದ್ದಾರೆ. ಅದಕ್ಕೂ ಮೊದಲು ಅಮೆರಿಕ ಉಪಾಧ್ಯಕ್ಷರ ಭೇಟಿ ಆಗ್ತಾರೆ. ಏಪ್ರಿಲ್ 21ರಂದು ಭಾರತಕ್ಕೆ ಆಗಮಿಸಲಿರುವ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ದಂಪತಿ ಸೌದಿ ಅರೇಬಿಯಾದಿಂದ ಪ್ರಧಾನಿ ಮೋದಿ ವಾಪಸ್ಸಾದ ಬಳಿಕ ಘೋಷಣೆ ಆಗುವಂತಹ ಒಂದು ಸಾಧ್ಯತೆ ಇದೆ. BJP ರಾಷ್ಟ್ರೀಯ ಅಧ್ಯಕ್ಷರ ಬಗ್ಗೆ ಏಪ್ರಿಲ್ ಕೊನೆ ವಾರದಲ್ಲಿ ಘೋಷಣೆ ಆಗುವಂತಹ ಒಂದು ಸಾಧ್ಯತೆ ಇದೆ. ನರೇಂದ್ರ ಮೋದಿ ಅವರು ಈಗ ಸೌದಿ ಅರೇಬಿಯಾ ಆ ಒಂದು ದೇಶಕ್ಕೆ ಹೋಗ್ತಾ ಇರುವಂತಹದ್ದು. ಅಲ್ಲಿಂದ ಬಂದ ನಂತರ BJPಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಏಪ್ರಿಲ್ ಕೊನೆ ವಾರದಲ್ಲಿ BJP ರಾಷ್ಟ್ರೀಯ ಅಧ್ಯಕ್ಷರ ಹೆಸರು ಕೂಡ ರಿವೀಲ್ ಆಗುವಂತಹ ಒಂದು ಸಾಧ್ಯತೆ ಇದೆ. ಸೌದಿ ಅರೇಬಿಯಾ ಪ್ರವಾಸದಲ್ಲಿರುವಂತಹ ನರೇಂದ್ರ ಮೋದಿ ಏಪ್ರಿಲ್ 22ನೇ ತಾರೀಕು 23ನೇ ತಾರೀಕು 2 ದಿನಗಳ ಕಾಲ ಸೌದಿ ಅರೇಬಿಯಾದಲ್ಲಿ ನರೇಂದ್ರ ಮೋದಿಯವರು ಉಳ್ಕೊಂಡಿರ್ತಾರೆ. ಏಪ್ರಿಲ್ 21ರಂದು ಭಾರತಕ್ಕೆ ಆಗಮಿಸಲಿರುವ ಅಮೆರಿಕ ಉಪಾಧ್ಯಕ್ಷ. ಅದಾದ ನಂತರ ಒಂದಷ್ಟು ಡೆವಲಪ್ಮೆಂಟ್ಗಳು ಆಗುತ್ತೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಈಗ ಸಿಗ್ತಿರುವಂತಹದ್ದು. ಸೌದಿ ಅರೇಬಿಯಾ ಪ್ರವಾಸ ಮಾಡ್ತಿರುವಂತಹ ನರೇಂದ್ರ ಮೋದಿ ಏಪ್ರಿಲ್ 22, 23ನೇ ತಾರೀಕು 2 ದಿನಗಳ ಕಾಲ ಸೌದಿ ಅರೇಬಿಯಾಕ್ಕೆ ಭೇಟಿ ಕೊಡ್ತಾರೆ. ಅದಕ್ಕೂ ಮೊದಲು ಅಮೆರಿಕ ಉಪಾಧ್ಯಕ್ಷರನ್ನ ನರೇಂದ್ರ ಮೋದಿಯವರು ಭೇಟಿ ಮಾಡ್ತಾರೆ. ಏಪ್ರಿಲ್ 21ನೇ ತಾರೀಕು ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಅವರ ದಂಪತಿ ಅಂದರೆ JD ವ್ಯಾನ್ಸ್ ದಂಪತಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗ್ತಾರೆ. ಅದಾದ ನಂತರ ಏಪ್ರಿಲ್ ಕೊನೆ ವಾರದಲ್ಲಿ BJPಯ ರಾಷ್ಟ್ರೀಯ ಅಧ್ಯಕ್ಷರು ಯಾರಾಗ್ತಾರೆ ಅಂತ ಹೇಳಿ ರಿವೀಲ್ ಆಗುವಂತಹ ಒಂದು ಸಾಧ್ಯತೆ ಇದೆ. ಹಾಗಾದ್ರೆ ಯಾರಾಗಬಹುದು BJPಯ ಹೊಸ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ 3 ಕೇಂದ್ರ ಸಚಿವರ ಹೆಸರು ಪ್ರಸ್ತಾಪ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರ ಹೆಸರುಗಳು ಕೂಡ ಈಗ ಪ್ರಸ್ತಾಪ ಆಗಿರುವಂತಹದ್ದು. ಕೇಂದ್ರ ಸಚಿವರೇ BJP ಅಧ್ಯಕ್ಷರಾದರೆ ಸಂಪುಟ ವಿಸ್ತರಣೆ ನಿರೀಕ್ಷೆ. ಜೂನ್ ಜುಲೈ ಅವಧಿಯಲ್ಲಿ ಮೋದಿ ಸಂಪುಟ ಬದಲಾವಣೆ ಆಗುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ 3 ಕೇಂದ್ರ ಸಚಿವರ ಹೆಸರುಗಳು ಕೂಡ ರಿವೀಲ್ ಆಗಿರುವಂತಹದ್ದು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್, ಅದೇ ರೀತಿ ಮನೋಹರ್ ಲಾಲ್ ಖಟ್ಟರ್ ಅವರ ಹೆಸರುಗಳು ಈಗ ಪ್ರಸ್ತಾಪ ಆಗಿರುವಂತಹದ್ದು. ಕೇಂದ್ರ ಸಚಿವರೇ BJP ಅಧ್ಯಕ್ಷರಾದರೆ ಸಂಪುಟ ವಿಸ್ತರಣೆ ಕಟ್ಟಿಟ್ಟ ಬುತ್ತಿ. ಈಗಾಗಲೇ ರಾಷ್ಟ್ರೀಯ BJP ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರನ್ನ ನೇಮಕ ಮಾಡುವಂತಹ ಒಂದು ಸಂದರ್ಭ ಈಗ ಬಂದಿರುವಂತಹದ್ದು. JP ನಡ್ಡಾ ಅವರು ಈಗ BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹದ್ದು. 2020ರಿಂದ ಇಲ್ಲಿವರೆಗೂ ಕೂಡ BJP ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರು ಆ ಜಾಗದಿಂದ ಹೊರಗೆ ಬರುವಂತಹ ಒಂದು ಸಮಯ ಬಂದಿರುವಂಥದ್ದು.
ಹಾಗಾದರೆ ಅವರ ಜಾಗಕ್ಕೆ ಯಾರನ್ನು ನೇಮಕ ಮಾಡ್ತಾರೆ ಅನ್ನೋ ಒಂದಷ್ಟು ಕುತೂಹಲ ಇತ್ತು. ಆ ಒಂದು ಕುತೂಹಲಕ್ಕೆ ಈಗ ತೆರೆ ಬಿದ್ದಿರುವಂತಹದ್ದು. ಉತ್ತರಕ್ಕೋ ದಕ್ಷಿಣಕ್ಕೋ ಅಥವಾ ಪೂರ್ವಕ್ಕೋ ಹಾಗಾದರೆ ಬಿ ಜೆ ಪಿ ಹೊಸ ರಾಷ್ಟ್ರೀಯ ಸಾರಥಿ ಯಾರಾಗ್ಬೋದು? ಈಗಾಗಲೇ ಆರ್ ಎಸ್ ಎಸ್ ಲೆಕ್ಕಾಚಾರ ಏನು? ಬಿ ಜೆ ಪಿಯ ಮಾತೃ ಸಂಸ್ಥೆ ಆರ್ ಎಸ್ ಎಸ್ ಅವರು ಹೇಳಿದಂತೆ ಫೈನಲ್ ಆಗೋದು. ಸೊ ಹಾಗಾಗಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಯಾರು ಅಲಂಕರಿಸುತ್ತಾರೆ? ಈಗಾಗಲೇ 3 ಹೆಸರುಗಳು ಕೂಡ ಕೇಳಿ ಬಂದಿರುವಂಥದ್ದು. ಆ ಹೆಸರುಗಳು ಯಾವುದ್ಯಾವುದು ಅಂತಂತಂದರೆ ಕೇಂದ್ರ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್, ಭೂಪೇಂದ್ರ ಯಾದವ್ ಜೊತೆಗೆ ಮನೋಹರ್ ಲಾಲ್ ಖಟ್ಟರ್ ಅವರ ಹೆಸರುಗಳು ಕೂಡ ಈಗ ರಿವೀಲ್ ಆಗಿರುವಂತಹದ್ದು.